ಮೊನ್ನೆ ದೊಡ್ಡ ಮಟ್ಟದ ಒಂದು ಅಗ್ನಿಯ ಅನಾಹುತ ಆಗಿರೋದು ನಿಜ. ನಾನೇ ಏರಿಯಲ್ ಸರ್ವೆನೂ ಮಾಡಿದೆ, ಮೊನ್ನೆ ನೋಡಿದ್ದೀನಿ, ಎಲ್ಲ ಸಂಪೂರ್ಣ ಏರಿಯಲ್ ಸರ್ವೆ ಮಾಡಿದ್ದೀನಿ. 970 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಸುಮಾರು 70 ಸ್ಕ್ವೇರ್ ಕಿಲೋಮೀಟ್ರು ಸ್ವಲ್ಪ ಬೆಂಕಿ ಅನಾಹುತ ಆಗಿರ್ತಕ್ಕಂಥದ್ದೇನು ಗಮನಿಸಿದ್ದೀನಿ. ನಮ್ಮ ಅಧಿಕಾರಿಗಳು ನನಗೆ ಕೊಟ್ಟಂಥ ಮಾಹಿತಿ ಏನಿದೆ, ಬಟ್ ನಮ್ಮ ಅಧಿಕಾರಿಗಳನ್ನ ನಾವು ಶ್ಲಾಘಿಸಬೇಕು. ನಾವು ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಥಿಕ ನೆರವೇ ಇರಲಿ, ಸಿಬ್ಬಂದಿ ಏನಿದೆ, ಇವತ್ತು ಅಂಥ ಒಂದು ಕಡಿಮೆ ಸಿಬ್ಬಂದಿ ಇಟ್ಕೊಂಡು ಇವತ್ತು ಅಂಥ ದೊಡ್ಡ ಮಟ್ಟದ ಅಗ್ನಿ ಅನಾಹುತವನ್ನು ಒಂದು 5-6 ದಿವಸದಲ್ಲಿ ಸಂಪೂರ್ಣ ಹಿಡಿತಕ್ಕೆ ತಂದಿರತಕ್ಕಂಥದ್ದು ಇದೆಯಲ್ಲ, ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಕೊಟ್ಟಂಥ ಮಾಹಿತಿ ಪ್ರಕಾರನೇ ಒಂದು ಮಳೆ ಆದರೆ ಪುನಃ ಹಿಂದಿನ ಒಂದು ಪರಿಸ್ಥಿತಿಗಳು ಹಾಗೆ ಕಾಡಿಗೆ ಏನು ಸಮಸ್ಯೆ ಆಗಲಾರ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಗ್ರಾಸ್ ಸುಟ್ಟಿದೆ, ದಯಮಾಡಿ ಮುಂದಿನ ಮಳೆಗಾಲದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣಂತೆ. ಈಗ ನಿಮ್ಮ ಕ್ಯಾಲಿಫೋರ್ನಿಯಾ ಅಂತ ಕಡೆ ಅಮೇರಿಕ ದೇಶಗಳಲ್ಲೇ ಬೆಂಕಿ ಅನಾಹುತಗಳಲ್ಲಿ 45 ದಿವಸ 50 ದಿವಸ ಆದರೂ ಆರಿಸ್ಲಿಕ್ಕೆ ಆಗೋದಿಲ್ಲ, ಅಂಥ ಟೆಕ್ನಿಕಲಿ ಸೌಂಡ್ ಇರತಕ್ಕಂಥ ದೇಶಗಳಲ್ಲಿ. ದಯಮಾಡಿ ಇನ್ನೊಬ್ಬರಿಗೆ ಅವಕಾಶ ಕೊಡಿ. ವಿಷಯಾಂತರ ಆಗ್ತಾ ಇದೆ. ಅರಣ್ಯ ಪ್ರದೇಶ ಉಳಿಸಬೇಕು, ವನ್ಯಜೀವಿಗಳನ್ನ ಉಳಿಸಬೇಕು, ಅದಕ್ಕೆ ಸರ್ಕಾರದ ನಮ್ಮಲ್ಲಿ ನಾವು ಕಮಿಟ್ಮೆಂಟ್ ಇಟ್ಟು ಕೆಲಸ ಮಾಡೋಣ. ಸರ್ ತಾವು ಮಾತಾಡಿ. ನೀವು ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ಲಾಸ್ಟ್ ಒಂದು ಸರ್, ಈಗ ಶಿವರಾಜ್ ಒಬ್ಬರು ಕೊಡಿ. ಶಿವರಾಜ್ ಅವರು ಇದಕ್ಕೆ ಹೋಗಿದ್ದೆ, ಚೆನ್ನಾಗಿ ಮಾಡಿದ್ದಾರೆ ಕೆಲಸ, ಗಾಂಧಿ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಹೋಗಿದ್ದೆ, ತಾವು ಮಾತಾಡಿ. ಭಾಳ ಚೆನ್ನಾಗಿ ಚುಟುಕಾಗಿ ಹೇಳಿ.